ನಾಡಿನ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರ ಸ್ನೇಹಿತರೆ. ಕಳೆದ ಸೋಮವಾರ ದಿನ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ 56,000 ಫಿಲ್ ಮಾಡ್ತಿದೆಯಲ್ಲ ಸರ್ಕಾರ, ಅದರ ಜೊತೆಗೆ 1,00,000 ಹುದ್ದೆಗಳನ್ನ ಫಿಲ್ ಮಾಡಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿತಿನ್ ಮ್ಯಾಗೇರಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ವಿದ್ಯಾರ್ಥಿ ಮುಖಂಡರು, ವಸಂತ್ ಸರ್ ಆಗಿರ್ಬೋದು, ಕಾಂಗ್ರೆಸ್ ಸರ್ ಆಗಿರ್ಬೋದು, ಅಮರ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲವೂ ಏನಪ್ಪ ಅಂತಂದ್ರೆ ಭಾಳ ವ್ಯವಸ್ಥಿತವಾಗಿ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ದೀವಿ. ಸುಮಾರು 40 ನಿಮಿಷಗಳಕ್ಕಿಂತ ಹೆಚ್ಚಿನ ಒಂದು ಸಮಯವನ್ನು ಅವ್ರು ನಮ್ಗೆ ಕೊಟ್ಟಿದ್ದರು. ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಅದಾದಮೇಲೆ ಸಾಕಷ್ಟು ಬೆಳವಣಿಗೆಗಳು ಆಗ್ತದೆ ಅಂತೇಳಿ ನಿಮಗೆಲ್ಲ ಅನಿಸ್ತಾ ಇದೆ. ನಮಗೂ ಏನಪ್ಪ ಅಂದ್ರೆ ಮುಂದೆ ಎಲ್ಲ ನೇಮಕಾತಿಗಳು ಆರಂಭ ಆಗ್ಬೋದು. ಮತ್ತೊಂದು ಏನಪ್ಪ ಅಂದ್ರೆ ವಿಚಾರ, ಇದೇ ವರ್ಷದಲ್ಲೇ ಈ 56,000 ಜೊತೆಗೆ ಇನ್ನೂ 1,00,000 ಹುದ್ದೆಗಳನ್ನ ಫಿಲ್ ಮಾಡುವಂಥ ಸರ್ಕಾರ ಯೋಚನೆಯಲ್ಲಿ ಇದೆ. ಈಗ ಆಲ್ರೆಡಿ ಏನಪ್ಪ ಅಂದ್ರೆ ಮಾಹಿತಿನೂ ಬಂದಿದೆ. ಸೊ ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ನಾನು ವಿಶೇಷವಾಗಿರ್ತಕ್ಕಂಥ ತುಂಬ ಹೃದಯದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪರ್ಧಾಕಾಂಕ್ಷಿಗಳಿಗೆ ಇದುವರೆಗೆ ಭಾಳಷ್ಟು ಅನ್ಯಾಯ ಆಗ್ತಿತ್ತು. ಕೇಳೋರೆ ಏನಪ್ಪ ಅಂತ ಕೇಳೋರು ಯಾರೂ ಇಲ್ಲ 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 ಅನ್ನುವಂಥ ಮನಸ್ಥಿತಿ ಒಳಗೆ ಸೊ ನಾವೆಲ್ಲ ಇದ್ದೀವಿ. ಬಟ್ ಇಲ್ಲಿ ಈಗ ರೈತ ಸಂಘಟನೆ ನಮ್ಮ ಜೊತೆಗಿದೆ. ಯಾಕಂತಂದ್ರೆ ನಾಡಿನ ಎಲ್ಲ ಒಂದು ಸ್ಪರ್ಧಾಕಾಂಕ್ಷಿಗಳು ಇವಾಗ ಏನಪ್ಪ ಅಂದರೆ ಒಂದು ಬೆನ್ನೆಲುಬಾಗಿ ರೈತ ಸಂಘಟನೆ ಇದೆ. ರೈತ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ಚುನ್ನಪ್ಪ ಪೂಜಾರಿ ಆಗಿರ್ಬೋದು ಮತ್ತು ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು, ನಾವು ಗಟ್ಟಿಯಾಗಿ ಏನಪ್ಪ ಅಂದ್ರೆ ನಿಮ್ಮ ಜೊತೆ ನಿಲ್ತೀವಿ. ನಿಮಗೆ ಯಾವುದೇ ಅನ್ಯಾಯ ಆದರೂ ಸಹಿತ ನಾವು ಮುಂದೆ ಇನ್ನು ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ತೀವಿ ಅಂತೇಳಿ ಮೊನ್ನೆ ದಿನ ಅಧಿಕೃತವಾಗಿ ಬೆಂಗಳೂರಿಗೆ ಬಂದು ಒಂದೇ ದಿನದಲ್ಲಿ 2 ಬಾರಿ ಏನಪ್ಪ ಅಂದ್ರೆ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ವಿ. ಯಾಕಂತಂದ್ರೆ ಅಲ್ಲೆಲ್ಲೂ ಹಾದಿ ಬೀದಿಯಲ್ಲಿ ಫಸ್ಟ್ ಟೈಮ್ ಗೃಹ ಕಚೇರಿಯಲ್ಲಿ ಭೇಟಿ ಆದಾಗ ಸರಿಯಾಗಿ ಅದು ಕನ್ವಿಂಟ್ ಆಗಲಿಲ್ಲ. ಮತ್ತೆ ಏನಪ್ಪ ಅಂದ್ರೆ ಸರಿಸುಮಾರು 40 ನಿಮಿಷಗಳಿಗಿಂತ ಹೆಚ್ಚು ಕಾಲ ಏನಪ್ಪ ಅಂದ್ರೆ ಚರ್ಚೆ ಮಾಡಿ, ಸೊ ಈಗ KPSC ಆಗ್ತಕ್ಕಂಥ ಅಕ್ರಮಗಳು ಮತ್ತು PDO ಸ್ಕ್ಯಾಮು ನಿಮಗೆಲ್ಲ ಗೊತ್ತಿದೆ. ಅದಾದಮೇಲೆ ಈಗ ಟೀಚರ್ಸ್ ನೇಮಕಾತಿ, ಇಲ್ಲಿ ಟೀಚರ್ಸ್ ನೇಮಕಾತಿ ಇನ್ನೂ ಪೋಸ್ಟ್ಗಳು ಆ್ಯಡ್ ಆಗಬೇಕು ಅಂತ ಹೇಳಿದ್ದೀವಿ. ಸುಮಾರು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಮ್ಗೇನು ಖುಷಿ ಆಗ್ತದೆ ಅಂತಂದರೆ, ಇದುವರೆಗೆ ಒಂದಿಷ್ಟು ಜನ ಬರೀ ಡಂಬಾಚಾರಕ್ಕಾಗಿ ಬರೀ ಒಂದು ಫೋಟೋ, ಒಂದು ಲೆಟ್ರ್ ಕೊಡೋದು, ಒಂದು ಅಧಿಕಾರಿಗಳಿಗೆ ಭೇಟಿ ಆಗೋದು, ಫೋಟೋ ತಕ್ಕೋದು ಅಷ್ಟೇ ಏನು ಪಾತ್ರ ಸೀಮಿತ ಇತ್ತು. ಬಟ್ ಇವಾಗ ನಾವು ಗಟ್ಟಿಯಾಗಿ ನಿಮ್ಮ ಜೊತೆ ಇದೀವಿ ಅಂತೇಳಿ ರೈತ ಸಂಘಟನೆಗಳು ನಮಗೆ ಹೇಳ್ತಾ ಇದೆ. ತುಂಬ ಏನು ಪಾತ್ರ ಖುಷಿ ಆಗ್ತದೆ. ಮುಂದೆ ಯಾವುದೇ ಸಮಸ್ಯೆ ಬಂದರೂ ಸಹಿತ ನಾವು ಆರಾಮಾಗಿ ಏನು ಪಾತ್ರ ರೈತ ಸಂಘಟನೆ ನಮ್ಮ ಬೆನ್ನೆಲುಬಾಗಿರುತ್ತೆ ಅನ್ನುವಂಥ ಒಂದು ಹುಮ್ಮಸ್ಸಿನಿಂದ ನಾವೆಲ್ಲ ಇದ್ದೀವಿ ಸ್ನೇಹಿತರೆ. ಇಲ್ಲೊಂದಿಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮಗೆ ಭಾಳ ನೋವಿನಿಂದ ಆ್ಯಕ್ಚುಲಿ ಮಾತಾಡಬಾರ್ದು ತಂದ್ಕೊಂಡಿದ್ದೆ. ಯಾಕಂದರೆ ಎಲ್ಲರೂ ಮಾಡಲಿ ವಿದ್ಯಾರ್ಥಿಗಳಿಗೋಸ್ಕರನೇ ಮಾಡ್ತಾ ಇದ್ದಾರೆ ತಂದ್ಕೊಂಡಿದ್ದೆ. ಬಟ್ ಏನು ಅನಿಸ್ತಾ ಇದೆ ಅಂತಂದರೆ, ಇವರು ಒಂದಿಷ್ಟು ಮಾಡುವಂಥ ಅನಾಚಾರಗಳು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂತಂದರೆ ನೋಡಿರಿ, ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ನಾವು ಯಾವಾಗ ಡೇಟ್ ನಿಗದಿ ಮಾಡ್ತೀವಿ, ಮತ್ತೇನಪ್ಪ ಅಂದ್ರೆ ಅದೇ ದಿವಸ ಡೇಟ್ ನಿಗದಿ ಮಾಡೋದು. ಆಮೇಲೆ ನಾವು ಯಾವಾಗ ಸಿ ಎಂ ಅವ್ರನ್ನ ಭೇಟಿ ಮಾಡ್ತೀವಿ, ಅದೇ ದಿವಸ ಸಿ ಎಂ ಅವ್ರನ್ನ ಭೇಟಿ ಮಾಡೋದು. ಅಂದರೆ ಇವರಿಗೆ ಏನು ಅನಿಸ್ತದೆ ಅಂತಂದರೆ, ಸ್ವಂತ ಮಾಡುವಂಥ ಕೆಪಾಸಿಟಿ ಇಲ್ಲ ಅಂತ ಅನ್ಸುತ್ತೆ ನನಗೆ. ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸ್ವಂತ ಮಾಡೋ ಕೆಪಾಸಿಟಿ ಇಲ್ಲ, ಸ್ವಂತ ವಿಚಾರಗಳಿಲ್ಲ. ಆಮೇಲೆ ಸಂಘಟನೆ ಅಂತೇಳಿ ಹೇಳ್ಕೊಂಡು ಬರೀ ಏಕ ವ್ಯಕ್ತಿತ್ವ. ಆಮೇಲೆ ಆ ವಿದ್ಯಾರ್ಥಿಗಳ ಹತ್ರ ರಿಸಲ್ಟ್ ಬಿಡಿಸ್ತೀನಿ ಅಂತೇಳಿ ದುಡ್ಡನ್ನು ಇಸ್ಬೋದು. ಆಮೇಲೆ ವಿದ್ಯಾರ್ಥಿಗಳನ್ನು ಮರಳು ಮಾಡುವಂಥದ್ದು. ಹೆಂಗೆ ಮರಳು ಮಾಡ್ತಾರೆ ಅಂತಂದರೆ, ಸೊ ಒಂದು ಲೆಟ್ರನ್ನು ಇಲಾಖೆಗೆ ಒಂದು ಲೆಟ್ರ್ ಕೊಟ್ಟರೆ ಕಾಲ್ಫರ್ಮ್ ಆಗುತ್ತಾ? ಇಲಾಖೆಗೆ ಒಂದು ಈಗ 3 ವರ್ಷ ಆಯಿತು, ಏನಾದರೂ ಸಕ್ಸಸ್ ಆಗಿದಾವ? ಇಲ್ಲವೇ ಇಲ್ಲ. ಸೊ ನಿಮಗೆ ಗೊತ್ತಿದೆ, ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ ಇದ್ರ ಬಗ್ಗೆ. ಯಾಕಂತಂದ್ರೆ ರಾಜ್ಯದ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಯಾವ ವ್ಯಕ್ತಿ ಹೆಂಗಿದಾನ ಅನ್ನುವಂಥದ್ದು ನೋಡ್ತೀರಿ ನೀವು. ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರಿರ್ತೀರಿ, ನಮ್ಗಿಂತ ಬುದ್ಧಿವಂತರಿರ್ತೀರಿ. ಹಾಗಾಗಿ ಇಂಥ ವ್ಯಕ್ತಿಗಳಿಂದ ನೀವೇನು ಪಾತ್ರ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಇಲಾಖೆಯಿಂದ ಮಾಹಿತಿ ಹೇಳಿದ್ರೆ, ಸೊ ಅದಕ್ಕೆ ಮಾಹಿತಿ ಜೆನ್ಯೂನ್ ಆಗಿಲ್ಲ, ನಂಬೇಡಿ. ಮತ್ತು ನೀನು ಯಾಕೆ ಹೋಗಿಯಲ್ಲಿ, ನೀನು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಯಾಕೆ ಹೋಗಿ ಅಂತ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಕೃಷ್ಣ ಕಾರು, ಆಮೇಲೆ ಹೈಫೈ ಹೋಟೆಲಲ್ಲಿ ಊಟ ಮಾಡೋದು, ಹೈಫೈ ಶರ್ಟ್ ಹಾಕೋದು, ಹೈಫೈ 4,000 ಚಪ್ಪಲಿ ಹಾಕೋದು. ಮೊದಲು ಏನು ಪಾತ್ರ ಟ್ರೈನಾಗ ಬರ್ತಾಯಿದ್ದೆ, ಟ್ರೈನಾಗ ಹೋಗ್ತಾಯಿದ್ದೆ, ಯಾವುದೋ ಒಂದು ಹಳೆ ಕಾರ್ ಇತ್ತು, ಈಟ ಕಾಲ ಒಂದು ಯಾವುದೋ ಡಬ್ಬಾ ಕಾರ್ ಇತ್ತು. ಅದಾದಮೇಲೆ ಈಗ ದೊಡ್ಡ MLA ಮನೆ ಒಳಗೆ ಏನು ಪಾತ್ರ ವಸ್ತಿ ಇರೋದು, ಆಮೇಲೆ ರಾಜಕೀಯ ಸಪೋರ್ಟ್ ತೊಗೋದು, ಇವೆಲ್ಲ ಎಲ್ಲಿದು ಬಂತು ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ನೀ ಯುವಕರಿಗೆ ಏನು ಪಾತ್ರ, ಈಗ ಸ್ಪರ್ಧಾಕಾಂಕ್ಷಿಗಳಿಗೆ ಮೋಸ ಮಾಡಬೇಡ. ನಾನು ಇದು ಲಾಸ್ಟ್ ನಿನಗೆ ಹೇಳುವಂಥದ್ದು, ಮೋಸ ಮಾಡೋಕ್ಕೆ ಹೋಗಬೇಡ. ಏನು ಜೆನ್ಯೂನಾಗಿ ನಿನ್ನ ಕಡೆಯಿಂದ ಆಗ್ತಿತ್ತು ಅಂತಂದರೆ ಹೋರಾಟ ಮಾಡು. ಇಲ್ಲ ಆಗೋದಿಲ್ಲ ಅಂತಂದರೆ ಸುಮ್ಮನೆ ಏನಪ್ಪ ಅಂತಂದರೆ ಈ ಹೋರಾಟದಿಂದ ಬಿಟ್ಟು ಹೋಗೋದು ನನಗೆ ಒಳ್ಳೇದು ಅನಿಸ್ತದೆ. ಯಾಕಂದ್ರೆ ಧಾರವಾಡದಲ್ಲಿರ್ತಕ್ಕಂಥ ಸ್ಪರ್ಧಾಕಾಂಕ್ಷಿಗಳು ಏನಪ್ಪ ಅಂತಂದ್ರೆ ಭಾಳ ಮೋಸ ಹೋಗ್ತಾಯಿದ್ದಾರೆ. ಸುಮ್ಮನೆ ಏನಪ್ಪ ಅಂದ್ರೆ ಡ್ರಾಮಾ ಮಾಡೋದು, ಅಲ್ಲಿ ಬಂದು ಅರೆಸ್ಟ್ ಹಾಕೋನು ಗೊತ್ತೈತಿ, ಎಲ್ಲ ಗೊತ್ತೈತಿ. ಉಪವಾಸ್ಕೊಂಡು ನಿನ್ನ ಹೋರಾಟ ಜೆನ್ಯೂನ್ ಆಗಿತ್ತಂದ್ರೆ ಉಪವಾಸ್ಕೊಂಡು ನೀನೊಬ್ಬ ಸತ್ರ ಏನಾಗೋದೈತೆ, ನೀನೊಬ್ಬ ಸತ್ರ ಇಡೀ ಎಲ್ಲ ಒಂದು ಇತಿಹಾಸ ಕ್ರಿಯೇಟ್ ಆಗತ್ತಿಲ್ಲ.
ಸುಮ್ಮನೆ ಬರೋದು 4 ದಿವಸ 1 ದಿವಸ ಬರೋದು ಡ್ರಾಮಾ ಮಾಡೋದು, ಪೊಲೀಸರು ಎತ್ತಡ್ಕೊಂಡು ಹೋಗಿಬಿಡ್ತಾರೆ. ಸೊ ಅಷ್ಟು ಏನು ಪಾತ್ರ ಮೀಡಿಯಾದಲ್ಲಿ ಹೈಲೈಟ್ ಆಗೋದು. ಇದುವರೆಗೆ ನಿನ್ನ ಎಲ್ಲ ಹೋರಾಟಗಳು ಮೀಡಿಯಾದಲ್ಲಿ ಹೈಲೈಟ್ ಆಗಿ ಹೊರತು ಯಾವುದೂ ಒಂದು ಸಕ್ಸಸ್ ಆಗಿಲ್ಲ. ಸೊ ನಾನು ಇದನ್ನು ಭಾಳ ಪ್ರಾಮಾಣಿಕವಾಗಿ ನಿನ್ನ ಮೇಲೆ ದ್ವೇಷದಿಂದ ನಾನು ಹೇಳ್ತಾ ಇಲ್ಲ, ಇದನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡೋದು ಬಿಟ್ಟಿದ್ದೆ, ಬಟ್ ಆಗಿರ್ತಕ್ಕಂಥ ಅನಿವಾರ್ಯ ನನಗೆ ಏನು ಪಾತ್ರ ನನಗೆ ಎದುರಾಗಿದೆ. ಸ್ನೇಹಿತರೆ, ಇಂಥವ್ರ ಬಗ್ಗೆ ಏನು ಪಾತ್ರ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಇವರ ಹೋರಾಟಗಳು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇವರು ರಾಜಕೀಯ ವ್ಯಕ್ತಿಗಳ ಜೊತೆ ಇನ್ವಾಲ್ವ್ ಇದ್ದಾರೆ. ಆಮೇಲೆ ಒಂದಷ್ಟು ಏನು ಪಾತ್ರ ಫಂಡಿಂಗ್ ಆಗ್ತದೆ. ಆಮೇಲೆ ವಿದ್ಯಾರ್ಥಿಗಳನ್ನ ಮರಳು ಮಾಡುವಂಥದ್ದು. ಒಂದು ಲೆಟ್ರ್ ಕೊಟ್ಟರೆ ಹೋಗಿ ಈಗ ಒಂದು ಇಲಾಖೆಗೆ ಒಂದು ಲೆಟ್ರ್ ಕೊಟ್ಟರೆ ಸೊ ಕನ್ಫರ್ಮ್ ಆಗುತ್ತಾ? ಇಲ್ಲ. ಇವೆಲ್ಲ ಏನು ಪಾತ್ರ ಸುಳ್ಳಿದೆ ಸ್ನೇಹಿತರೆ. ಸದ್ಯದಲ್ಲೇ ನೋಡಿ, ರೈತ ಸಂಘಟನೆ ಅಂತಂದರೆ ಅಲ್ಲಿ ಯಾವ ಪರ್ಮಿಷನ್ ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ಸೊ ಧಾರವಾಡದಲ್ಲಿ ನೋಡಿ, ಬೆಂಗಳೂರಲ್ಲಿ ಒಂದೇ ಎಕ್ಸಾಂಪಲ್ ಇಟ್ಕೊಳ್ಳಿ. ಧಾರವಾಡದಲ್ಲಿ ಒಂದು ಮನವಿ ಕೊಟ್ಟು ಒಂದು ಸಾಂಕೇತಿಕ ಹೋರಾಟಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ತು. ಆಮೇಲೆ ಜಿಲ್ಲಾಧಿಕಾರಿಗಳು ಎಚ್ಚೆತ್ತುಕೊಂಡ್ರು, SP ಅವರು ಎಚ್ಚೆತ್ತುಕೊಂಡ್ರು, ಕಮಿಷನರ್ ಎಚ್ಚೆತ್ತುಕೊಂಡ್ರು. ಒಂದೇ ದಿನದಲ್ಲಿ 2 ಬಾರಿ ಏನು ಪಾತ್ರ ಮುಖ್ಯಮಂತ್ರಿಗಳು ನಾವು ಭೇಟಿಯಾದ್ವಿ. ಸೊ ಸುಮ್ಮನೆ ಅಲ್ಲ. ಹಾಗಾಗಿ ರೈತ ಸಂಘಟನೆ ಭಾಳ ಏನಪ್ಪ ಅಂತಂದ್ರೆ ಪ್ರಬುದ್ಧತೆ ಇರ್ತಕ್ಕಂಥದ್ದು. ಯಾರಿಗೂ ₹1 ಮುಟ್ಟುವಂಥ ಒಂದು ವಿಚಾರದಲ್ಲಿ ಅದು ಇಲ್ಲವೇ ಇಲ್ಲ, ಅಂಥ ಒಂದು ವಿಚಾರ ಇಲ್ಲ. ಹಾಗಾಗಿ ನಮ್ಮ ಹಿಂದೆ ಒಂದು ದೊಡ್ಡ ಒಂದು ಸಂಘಟನೆ, ರೈತ ಸಂಘಟನೆ ಇದೆ. ನಾವೆಲ್ಲ ಏನೇ ಸಮಸ್ಯೆ ಬಂದರೂ ಸಹಿತ ಸೊ ನಮ್ಮ ಸಂಪರ್ಕಿಸಿ. ಇನ್ನು ಮುಂದೆ ಯಾವುದೇ ರೀತಿ ಭ್ರಷ್ಟಾಚಾರಗಳಿಗೆ, ಕರಪ್ಷನ್ಗಳಿಗೆ, ಈ ಮೀಡಿಯಾದಲ್ಲಿ ಬರ್ತಕ್ಕಂಥ ಜನರನ್ನ ಬಿಟ್ಟು ನೀವೇನು ಪಾತ್ರ ದೂರ ಇರಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಇಂಥವ್ರಿಂದ ನೀವು ಭಾಳ ಜಾಗೃತ ಆಗಿರಬೇಕು. ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಿಡಿಸ್ಲಿ ಅಂತೇಳಿ ಅವ್ರ ಕಡೆಯಿಂದ ದುಡ್ಡು ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗ್ಬೇಡಿ. ಯಾಕಂದರೆ 5,000 10,000 ಏನು ಪಾತ್ರ ರಿಸಲ್ಟ್ ಬಿಡಿಸ್ತೇಳಿ ದುಡ್ಡನ್ನು ಇಸ್ಕೊತಕ್ಕಂಥದ್ದು ಅದು ಆಗಬಾರ್ದು ದಯವಿಟ್ಟು. ಯಾಕಂದರೆ ಸರ್ಕಾರ ರಿಸಲ್ಟ್ ಬಿಡಲೇಬೇಕು. ಇನ್ನು ಗುರೂಜಿ ಅವ್ರು ಹೇಳಿದ್ದಾರೆ, ಇನ್ನು ಯಾವುದೇ ಸಮಸ್ಯೆ ಇದ್ದರೂ ಹೇಳಪ್ಪ ಲಕ್ಷ್ಮೀಕಾಂತ್ ಅಂತ ಹೇಳಿದ್ದಾರೆ. ಖಂಡಿತ ಏನು ಪಾತ್ರ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಸಹಿತ ಗುರೂಜಿ ಅವ್ರನ್ನ ಕರ್ಕೊಂಡೇ ಏನು ಪಾತ್ರ ನಾವು ಬೆಂಗಳೂರಿಗೆ ಯಾವುದೇ ಇಲಾಖೆಯಲ್ಲಿ ಏನೋ ಸಮಸ್ಯೆ ಬಂದರೂ ಗುರೂಜಿ ಅವರು ಬೆನ್ನೆಲುಬಾಗಿರ್ತಾರ ಅಂತ ಹೇಳ್ತಾ ನಾನು ಮಾತನ್ನು